ಗೆಳೆಯರೇ ನಮಸ್ಕಾರ. ನಾವಿವತ್ತು ಕಾರ್ಮಿಕ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯಲ್ಲಿ ಸ್ಕಾಲರ್‌ಶಿಪ್ ಅಪ್ಲಿಕೇಶನನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ನಿಮಗೆ ಸ್ಕಾಲರ್‌ಶಿಪ್ ಪೋರ್ಟಲ್ ಓಪನ್ ಮಾಡಿದ ತಕ್ಷಣ ಈ ಸ್ಕಾಲರ್‌ಶಿಪ್ ಪೋರ್ಟಲಲ್ಲಿ ಒಂದು ಪಾಯಿಂಟ್ ಕಾಣಿಸುತ್ತೆ. ಈ ಬಟನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ 4 ಆಪ್ಷನ್ಸ್ಗಳು ಶೋ ಆಗ್ತಾ ಇದೆ. ಒಂದು ಡೌನ್ಲೋಡ್ ಅಕ್ನಾಲಜ್ಮೆಂಟ್, ಇನ್ನೊಂದು ಟ್ರ್ಯಾಕ್ ಅಪ್ಲಿಕೇಶನ್, ಇನ್ನೊಂದು ಸ್ಕಾಲರ್‌ಶಿಪ್ ಅಪ್ಲೈನ್ ಫಾರ್ಮ್, ಮತ್ತೊಂದು ವಾಚ್ ಹೌ ಟು ಅಪ್ಲೈ ಅನ್ನುವಂಥ ಒಂದು ಬಟನ್ಸ್. ಸೊ ಇಲ್ಲಿ 4 ಬೇರೆ ಬೇರೆ ಹಂತಗಳಲ್ಲಿ ನೀವು ಈ ಅರ್ಜಿಯನ್ನು ಟ್ರ್ಯಾಕ್ ಮಾಡ್ಬೋದು, ನೋಡ್ಬೋದು. ಆಫ್ಲೈನ್ ಫಾರ್ಮನ್ನು ನೀವು ಇಲ್ಲಿ ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ನೀವು ಆಫ್ಲೈನ್ ಫಾರ್ಮ್ನಲ್ಲಿ ಬರ್ತಕ್ಕಂತಹ ಏನು ಅರ್ಜಿಗಳು ಬರ್ತಾ ಇದೆ, ನಿಮಗೆ ಬರುವಂಥ ಅರ್ಜಿಗಳನ್ನು ಮುಂಚೆನೇ ನೀವು ಅವ್ರ ಹತ್ರ ಅಥವಾ ಅಂದರೆ ನಿಮ್ಮ ಸ್ಟೂಡೆಂಟ್ಸ್ ಹತ್ರ ಈ ಫಾರ್ಮನ್ನು ನೀವು ಫಿಲ್ ಮಾಡಿಸ್ಕೋಬೋದು. ಕೊಂಡ್ರಿ ಈಗ ಅಪ್ಲೈ ಮಾಡುವ ವಿಧಾನವನ್ನು ನಾನು ನಿಮಗಿಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಒಂದು ಸಾರಿ ನೀವೆಲ್ಲ ಇದನ್ನು ಕರೆಕ್ಟಾಗಿ ನೋಡಿಕೊಂಡು ಕ್ವಶನ್ಸ್ಗಳಿದ್ದರೆ ನೀವು ನಮ್ಮನ್ನು ಯಾವಾಗಲೂ ಕೇಳ್ಬೋದು. ಮೊದಲಿಗೆ ಅವರ ಫಸ್ಟ್ ನೇಮ್ ಏನಿದೆ ಅನ್ನೋದನ್ನು ನೀವು ಹಾಕಬೇಕಾಗುತ್ತೆ. ನಾನು ಫಸ್ಟ್ ನೇಮನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ಎರಡನೇದ್ದು ಅವರ ಸೆಕೆಂಡ್ ನೇಮ್. ಆಮೇಲೆ ಮೂರನೇದ್ದು ಅವ್ರ ಹತ್ರ ನೀವು ಕಂಪಲ್ಸರಿ ಲಾಸ್ಟ್ ನೇಮನ್ನು ನೀವು ಹಾಕಬೇಕಾಗುತ್ತೆ. ಅವರ ಲಾಸ್ಟ್ ನೇಮನ್ನು ನೀವು ಇದರಲ್ಲಿ ಹಾಕ್ತಾ ಇದ್ದೀರಿ. ಈಗ ಇಲ್ಲಿ ಅವರ ಇಮೇಲ್ ಐ ಡಿ ಬೇಕಾಗುತ್ತೆ. ಸೊ ಇಮೇಲ್ ಐ ಡಿಯನ್ನು ಅವ್ರ ಹತ್ರ ನೀವು ಬೈ ಡಿಫಾಲ್ಟ್ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಅಂದರೆ ನಿಮಗೆ ಅದು ಕ್ಲಿಯರಾಗಿ ನಿಮಗೆ ಸಿಗುತ್ತೆ. ಇಮೇಲ್ ಐ ಡಿ ಸಿಗಲಿಲ್ಲ ಅಂತಂತಂದರೆ ನೀವು ಈ ಅರ್ಜಿಯನ್ನು ಹಾಕೋಂಗಿಲ್ಲ. ಅದಕ್ಕೋಸ್ಕರ ಇಮೇಲ್ ಐ ಡಿ ಸಿಗಲಿಲ್ಲ ಅಂತಂದರೆ ಅವರ ತಂದೆಯ ಅಥವಾ ಅವರು ಬಳಸುವಂಥ ಯಾವ ಆ್ಯಂಡ್ರಾಯ್ಡ್ ಫೋನ್ ಇರುತ್ತೆ ಅದರಲ್ಲಿ ಜಿಮೇಲಲ್ಲಿ ಇಮೇಲ್ ಐ ಡಿ ಕ್ರಿಯೇಟ್ ಆಗಿರುತ್ತೆ. ಆ ಇಮೇಲ್ ಐ ಡಿಯನ್ನು ಕಂಪಲ್ಸರಿಯಾಗಿ ನೀವು ತೊಗೊಳ್ಬೇಕಾಗುತ್ತೆ. ಇದಾದ ಮೇಲೆ ಅವರೊಂದು ಮೊಬೈಲ್ ನಂಬರನ್ನು ನೀವು ಹಾಕ್ಕೊಳ್ಳಿ. ನಾವು ಇಲ್ಲಿ ಡಮ್ಮಿ ಮೊಬೈಲ್ ನಂಬರನ್ನು ಬಳಸ್ತಾ ಇದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಅಲ್ಟರ್ನೇಟ್ ಮೊಬೈಲ್ ನಂಬರ್ ಕೂಡ ಕೇಳ್ತಾ ಇದೆ ನಿಮಗೆ ಅದು. ಸೊ ಅಲ್ಟರ್ನೇಟ್ ಮೊಬೈಲ್ ನಂಬರನ್ನು ನೀವು ಮೆನ್ಷನ್ ಮಾಡ್ಕೊಳ್ಳಿ. ಅದಾದಮೇಲೆ ಅವರ ಡೇಟ್ ಆಫ್ ಬರ್ತು. ಸೊ ಡೇಟ್ ಆಫ್ ಬರ್ತನ್ನು ನೀವು ಇದರಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಅವ್ರ ಜೆಂಡರ್ ಕೇಳ್ತಾ ಇದೆ. ಜೆಂಡರ್ ಕೂಡ ಇದರಲ್ಲಿ ನೀವು ಹಾಕ್ಕೊಳ್ಳಿ. ಆಮೇಲೆ ಕೆಟಗರಿ ಯಾವುದಿದೆ ಅವ್ರದ್ದು ಆ ಕೆಟಗರಿನ ಮೆನ್ಷನ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ನಂಬರ್ ಕಂಪಲ್ಸರಿ ನೀವು ಆಧಾರ್ ಕಾರ್ಡ್ ನಂಬರ್ 12 ಸಂಖ್ಯೆಗಳದ್ದು ಇರಲೇಬೇಕು. ಸೊ ಆ ಸಂಖ್ಯೆನ ನೀವು ಎಂಟ್ರಿ ಮಾಡ್ಕೊಳ್ಳಿ. ಅವ್ರ ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಎಷ್ಟಿದೆ, ಸೊ ಆ ಎಷ್ಟಿದೆ ಇನ್ಕಮನ್ನು ನೀವು ಇದರಲ್ಲಿ ಮೆನ್ಷನ್ ಮಾಡ್ಕೊಳ್ಬೇಕು. ಅದಾದಮೇಲೆ ಡಿಫರೆಂಟ್ ಏಬಲ್ಡ್ ಇದ್ದರೆ ಅದಕ್ಕೆ ಎಸ್ ಅಂತನ್ನಿ. ಈ ನಮ್ಮ ಕೇಸಲ್ಲಿ ಇಲ್ಲ, ಅದಕ್ಕೋಸ್ಕರ ಬಿಡ್ತಾ ಇದ್ದೀನಿ. ಇಲ್ಲಿ ತಂದೆ ಇಬ್ಬರು ಲೈವ್ ಇದ್ದರೆ ಅಂದರೆ ಇಬ್ಬರು ಜೀವಂತವಾಗಿದ್ದರೆ ಇಬ್ಬರದು ಅಂತ ಕೊಡಿ, ಬೋತ್ ಪೇರೆಂಟ್ಸ್ ಲೈವ್ ಅಂತ ಕೊಡಿ. ಇಲ್ಲ ಅಂತಂದರೆ ಸಿಂಗಲ್ ಪೇರೆಂಟ್ಸ್ ಅಂತ ಕೊಡಿ. ಇಲ್ಲ ಅಂತಂದರೆ ಆರ್ಫನ್ ಅಂದರೆ ಬೇರೆ ಕಡೆಯಲ್ಲಿ ಅವರು ತಂದೆ ತಾಯಿ ಇಲ್ಲದ ಮಕ್ಕಳು ಇದ್ದರೆ ಆರ್ಫನ್ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ನಮ್ಮ ಸಿಂಗಲ್ ಪೇರೆಂಟ್ ಇದ್ದಾರೆ ನಮ್ಮ ಕೇಸಲ್ಲಿ. ಆಮೇಲೆ ಸಿಬ್ಲಿಂಗ್ ಇಲ್ಲಿ ಒಬ್ಬರು ಅವ್ರಿಗೆ ಬ್ರದರ್ ಇದ್ದಾರೆ, ಅದಕ್ಕೋಸ್ಕರ ನಾವು ಅವ್ರದ್ದು ಹಾಕ್ಕೊಂಡಿದ್ದೀವಿ. ಇಲ್ಲಿ ಬ್ರದರ್ಸ್ ಎಷ್ಟು ಜನ ಇದ್ದಾರೆ, ಸಿಬ್ಲಿಂಗ್ಸ್ ಅಂದರೆ ಬ್ರದರ್ಸ್ ಸಹೋದರ ಸಹೋದರಿಯರು ಎಷ್ಟು ಜನ ಇದ್ದಾರೆ ಅದ್ರ ಬಗ್ಗೆ ನೀವು ಇಲ್ಲಿ ಮಾಹಿತಿಯನ್ನು ಕೊಟ್ಕೊಂಡು ನೆಕ್ಸ್ಟ್ ಕೊಡಬೇಕಾಗುತ್ತೆ. ಸೊ ಇದಾದ ಮೇಲೆ ನೆಕ್ಸ್ಟ್ ಬರೋದು ಕ್ಲಾಸ್ಗಳು. ಈಗ ನಾವು ಅಪ್ಲೈ ಮಾಡ್ತಕ್ಕಂಥದ್ದು 9th ಕ್ಲಾಸ್ಗೆ ನಾವು ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನಿಮಗೆ ಅವರು ಯಾವ ಸ್ಟಡಿ ಮಾಡ್ತಾ ಇದ್ದಾರೆ ಆ ಸ್ಟಡಿ CBSEನ, ICSEನ ಅಥವಾ ನೀವು ಮಾಡ್ತಕ್ಕಂಥ ಇದು ಯಾವುದಿದೆ ಅದ್ರ ಬಗ್ಗೆ ನೀವು ಇಲ್ಲಿ ಮಾಹಿತಿಯನ್ನು ಕೊಡಿ. ಅದ್ರ ಜೊತೆಗೆ ಅದು ಅವ್ರು ಹೋಗ್ತಕ್ಕಂಥ ಸ್ಕೂಲು ಗೌರ್ಮೆಂಟಾ, ಪ್ರೈವೇಟಾ, ಆ್ಯಡೆಡ್ಡಾ, ಸೊ ಅದನ್ನು ಕೂಡ ನೀವು ಇದರಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಕರ್ನಾಟಕ ಫಿಕ್ಸ್ ಆಗಿರುತ್ತೆ ನಿಮಗೆ ಸ್ಟೇಟಲ್ಲಿ. ಸೊ ನಮ್ಮ ಕೇಸ್ ಬೆಳಗಾವಿಲಿದೆ. ಇಲ್ಲಿ ನೋಡಿ, ನೀವು PUCಯ ಮೇಲ್ಗಡೆ PUC ಫಸ್ಟ್ ಆರ್ ಸೆಕೆಂಡ್ ಇದ್ದರೆ, ಸೊ ಇಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಅಂತಂತಂದರೆ PUC ಸೆಕೆಂಡಲ್ಲಿ ನೀವು ಇಲ್ಲಿ ಇನ್ನೂ ಒಂದು ಆಪ್ಷನ್ ಬರುತ್ತೆ ನಿಮಗೆ, ಅವರು ಯಾವ ಒಂದು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ಇಲ್ಲಿ ನೋಡಿ, ಕ್ಲಾಸ್ 11 ಅಂತ ತೊಗೊಂಡ್ರೆ ನಿಮಗಿಲ್ಲಿ ಸ್ಟ್ರೀಮ್ ಬರುತ್ತೆ. ಸ್ಟ್ರೀಮಲ್ಲಿ ಅವರು PCMBನ ಯಾವ್ದು ತೊಗೊಂಡಿದ್ದಾರೆ, ಸೊ ಅದನ್ನು ನೀವಿಲ್ಲಿ ಎಂಟ್ರಿ ಮಾಡ್ಕೋಬೋದು. ಸೊ ಹೀಗಾಗಿ ನೀವು ಯಾವಾಗ ಅಬೋವ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಈ ರೀತಿ ಅಪ್ಲೈ ಮಾಡುವಾಗ ನಿಮಗೆ ಈ ಆಪ್ಷನ್ಗಳು ಓಪನ್ ಆಗುತ್ತೆ. ಸೊ ಅದಾದಮೇಲೆ ಅವರ ಸ್ಕೂಲ್ ನೇಮ್ ಕೇಳ್ತಾ ಇದೆ ಇಲ್ಲಿ. ಸೊ ಸ್ಕೂಲ್ ನೇಮನ್ನು ನಾವು ಮೆನ್ಷನ್ ಮಾಡೋಣ. ಓಕೆ. ಸೊ ಅದಾದಮೇಲೆ ನೆಕ್ಸ್ಟು
ಪಾಸಿಂಗ್ ಇಯರ್, ಯಾವ ವರ್ಷ ಇವರು ಪಾಸಿಂಗ್ ಆಗಿದ್ದಾರೆ, ಯಾವಾಗಲೂ ಇದು ಹಿಂದಿನ ವರ್ಷನೇ ಇರುತ್ತೆ ನೀವು ಹಾಕುವಾಗ. ಸೊ ಅದನ್ನು ನೀವು ಹಾಕ್ಕೊಳ್ಳಿ. ಆಮೇಲೆ ಆ ವರ್ಷದಲ್ಲಿ ಅವ್ರದ್ದು ಪ್ರಿವಿಯಸ್ ಕ್ಲಾಸಲ್ಲಿ ಯಾವ ಒಂದು ಇದಿದೆ ನೋಡಿ, ಪ್ರಿವಿಯಸ್ಸದ್ದು ನಾವು ಅಕಾಡೆಮಿಕ್ ಡೀಟೇಲ್ಸನ್ನು ಹಾಕ್ತಾಯಿದ್ದೀವಿ. ಸೊ ಪ್ರಿವಿಯಸ್ ಇಯರಲ್ಲಿ ಅವರು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ, ಸೊ ಇದೆಲ್ಲ ಕೂಡ ಫ್ಯಾಕ್ಟರ್ ಆಗುತ್ತೆ ನಾವು ಅಪ್ಲಿಕೇಶನ್ ಹಾಕುವಾಗ. ಸೊ ಇದನ್ನೆಲ್ಲ ನೀಟಾಗಿ ನೋಡಿಕೊಂಡು ನೀವು ಇದನ್ನು ಅಪ್ಲಿಕೇಶನನ್ನು ಫಿಲ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಕರೆಂಟ್ ಕ್ಲಾಸ್ ಯಾವುದಿದೆ, ಸೊ ಈಗ ಓದ್ತಕ್ಕಂಥ ಕ್ಲಾಸ್ ಯಾವುದು ಅಂದರೆ ಅವ್ರು 9th ಇದು ಮಾಡ್ತಾಯಿದ್ರೆ, ಈಗ ಬಂದಿರೋದು 10th SSLCಯನ್ನು ಓದ್ತಾ ಇದ್ದಾರೆ ಅವರು. ಸೊ ಸ್ಟೇಟ್ ಬೋರ್ಡ್ ಇದೆ, ಇಲ್ಲಿ ಅವ್ರದ್ದು ಆ್ಯಡೆಡ್ ಸ್ಕೂಲ್ ಇದೆ. ಆಮೇಲೆ ಇಲ್ಲಿ ಅವ್ರ ಪ್ರಿನ್ಸಿಪಾಲ್ ನೇಮ್ ಹಾಕೋದು ಕಂಪಲ್ಸರಿ ಇದೆ. ಸೊ ಅದಕ್ಕಾಗಿ ಅವರ ಪ್ರಿನ್ಸಿಪಾಲ್ ನೇಮನ್ನು ನೀವು ಹಾಕ್ಕೊಳ್ಳಿ. ಆಮೇಲೆ ಅವ್ರ ಡಿಸ್ಟಿಕ್ ಅದೇ ಇದರಲ್ಲಿ ಅವರು ಓದ್ತಾ ಇರೋದ್ರಿಂದ ಅವರ ಈಗ ಸದ್ಯಕ್ಕೆ ಓದ್ತಕ್ಕಂಥ ಸ್ಕೂಲ್ನ ಹೆಸರನ್ನು ನಾವು ಹಾಕ್ತಾಯಿದ್ದೀವಿ. ಓಕೆ, ಇಲ್ಲಿ ನೀವು ಯಾರು ನಿಮ್ಮ ಸ್ಕೂಲಿನ ಇಮೇಲ್ ಐ ಡಿ ಇದ್ದರೆ ಹಾಕಿ, ಇಲ್ಲ ಅಂತಂದರೆ ನಿಮ್ಮ ಪ್ರಿನ್ಸಿಪಾಲರ ಇಮೇಲ್ ಐ ಡಿ ಇದ್ದರೆ ಪ್ರಿನ್ಸಿಪಾಲರ ಇಮೇಲ್ ಐ ಡಿ, ಮತ್ತು ಸ್ಕೂಲ್ನ ನಿಮಗೆ ಮೊಬೈಲ್ ನಂಬರ್ ಇದ್ದರೆ ಮೊಬೈಲ್ ನಂಬರ್ ಕೊಡಿ, ಇಲ್ಲ ಅಂತಂದರೆ ಲ್ಯಾಂಡ್ ಫೋನ್ ಇದ್ದರೆ ಲ್ಯಾಂಡ್ ಫೋನ್ ಕೊಡಿ. ಸೊ ಅದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕಾಗಿ ನೀವು ಇದು ಕೊಡೋದು ಇಂಪಾರ್ಟೆಂಟ್ ಇರೋದರಿಂದ ನೀವು ಇದರ ಡೀಟೇಲ್ಸನ್ನು ನೀವು ಕೊಡಬೇಕಾಗುತ್ತೆ. ಓಕೆ, ಈ ಥರ ಮಾಹಿತಿಯನ್ನು ತೊಗೊಳ್ಳಿ. ಆಮೇಲೆ ಈ ಫೀಸ್ ಸ್ಟ್ರಕ್ಚರ್ ಎಷ್ಟಿದೆ ಈ ವರ್ಷದ್ದು ಅಂತ ಅವ್ರು ಕೇಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಕೇಸಲ್ಲಿ 16,500 ನಾವು ಕಟ್ಟಿದ್ದೀವಿ. ಆಮೇಲೆ ಇಲ್ಲಿ ಎನ್ರೋಲ್ಮೆಂಟ್ ಅಥವಾ ರೋಲ್ ನಂಬರ್ ಅಂತ ಕೇಳ್ತಾರೆ. ಇಲ್ಲಿ ನೀವು STS ನಂಬರನ್ನು ಬರ್ಕೊಂಡ್ರೆ ಭಾಳ ಉತ್ತಮ. ಸೊ ಅದನ್ನು ನೋಡ್ಕೊಂಬಿಟ್ಟು ನೀವು STS ನಂಬರನ್ನು ಇದರಲ್ಲಿ ಹಾಕ್ಕೊಳ್ಳಿ. ರೋಲ್ ನಂಬರ್ ಅಂತಂದಾಗ STS ನಂಬರನ್ನು ಬಳಸ್ಕೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಸೊ ಫ್ಯಾಮ್ಲಿದು ಡೀಟೇಲ್ಸ್, ಅಂದರೆ ಅವರ ತಂದೆ. ಸೊ ಅವ್ರ ಡೀಟೇಲ್ಸನ್ನು ಕೊಡಿ, ಅವರ ಮೊಬೈಲ್ ನಂಬರನ್ನು ಕೊಡಿ. ಆಗಲೇ ಅವರ ಮೊಬೈಲ್ ನಂಬರ್ ಕೊಟ್ಟಿದ್ದರೆ ಅದೇ ನಂಬರ್ ಇಲ್ಲಿ ಮೆನ್ಷನ್ ಮಾಡಿದ್ರೂ ಪರವಾಗಿಲ್ಲ. ಸೊ ಇವ್ರ ದುಡಿಮೆ ಎಷ್ಟಿದೆ, ಫ್ಯಾಮ್ಲಿದು ಬೇರೆ ಇದೆ. ಸೊ ಇವ್ರ ದುಡಿಮೆ ಎಷ್ಟಿದೆ ಅನ್ನೋದನ್ನು ನೀವು ಇದರಲ್ಲಿ ಮೆನ್ಷನ್ ಮಾಡ್ತಾಯಿದ್ದೀರಿ. ಸೊ ಅದು ಎರಡೂ ಸೇಮ್ ಇರೋದ್ರಿಂದ ನಾನು ಸೇಮ್ ಹಾಕ್ತಾಯಿದ್ದೀನಿ. ಸೊ ಇವರು ಫಾದರ್ದು ನಾನು ಡೀಟೇಲ್ಸ್ ಹಾಕಿ ಕೊಟ್ಟಿರೋದು. ಅವರು ಆಕ್ಯುಪೇಷನ್ ಅಂದರೆ ಯಾವ್ದು ಏನನ್ನು ಅವರು ಕಲ್ತಿದ್ದಾರೆ ಅಂತಂತಂದರೆ SSLC ಕಲ್ತಿದ್ದಾರೆ. ಸೊ ಅವ್ರಿಗೆ ಮಾಡ್ತಾ ಇರೋದು ಡ್ರೈವರ್ ಇದ್ದಾರೆ ಅವರು. ಸೊ ಡ್ರೈವರ್ ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇಬ್ಬರು ತಂದೆ ತಾಯಿ ಇಬ್ಬರು ಇದ್ದರೆ ನೀವು ಇಲ್ಲಿ ಆ್ಯಡ್ ಫ್ಯಾಮಿಲಿ ಮೆಂಬರ್ ಅಂತ ಕ್ಲಿಕ್ ಮಾಡಿ ಕಂಟಿನ್ಯೂ ಮಾಡ್ಕೋಬೋದು. ಓಕೆ, ಸೊ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಬ್ಯಾಂಕ್ ಡೀಟೇಲ್ಸ್ನ ಒಂದನ್ನು ನೀವು ಇದರಲ್ಲಿ ಕ್ಲಿಯರಾಗಿ ಬರ್ಕೊಳ್ಳಿ. ಓಕೆ, ಆಮೇಲೆ ಇದು ಅಕೌಂಟ್ ನಂಬರನ್ನ ಈ ಕಡೆ ಹಾಕೋಬೇಕು. ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮು ಈಗ ನಾವು ಇವರು ತಂದೆಯವ್ರದ್ದು ಕೊಡ್ತಾ ಇದ್ದೀನಿ. ಮಕ್ಕಳ 18 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಮಕ್ಕಳದ್ದು ಏನಾದರೂ ಬ್ಯಾಂಕ್ ಪಾಸ್ಬುಕ್ ಇರಲಿಲ್ಲ ಅಂತಂತಂದರೆ ನೀವು ಅವ್ರ ತಂದೆಯ ಬ್ಯಾಂಕ್ ಪಾಸ್ಬುಕ್ಕನ್ನು ಕೊಟ್ಟರೂ ಪರವಾಗಿಲ್ಲ. ಓಕೆ, ಇದಿಷ್ಟನ್ನು ಕೊಡಿ. ಇನ್ನೊಂದು ಬ್ಯಾಂಕ್ ಅಕೌಂಟ್ 2 ಇದ್ದರೆ 2 ನೀವು ಕೂಡ ಮತ್ತೊಂದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಬೋದು. ಸೊ ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಡಾಕ್ಯುಮೆಂಟ್ಸ್. ಇಲ್ಲಿ ಡಾಕ್ಯುಮೆಂಟ್ಸ್ಗಳಲ್ಲಿ ಅವರು ಕೇಳ್ತಾ ಇದ್ದಾರೆ PNG ಇಮೇಜ್ ಕೇಳ್ತಾ ಇದ್ದಾರೆ. ಸೊ ಇಮೇಜ್ಗಳನ್ನು ಯಾವ ರೀತಿ ಅವರಲ್ಲಿ ಕೇಳ್ತಾ ಇದ್ದಾರೆ ನೋಡ್ಕೊಂಬಿಟ್ಟು ಸೊ ನೀವು ಕರೆಕ್ಟಾಗಿ ಅದರಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಸೊ ನಿಮಗೆ ಪರ್ಫೆಕ್ಟಾಗಿ ಅದು ಬರಬೇಕು, ಆ ಥರ ನೀವು ಅದನ್ನು ಅದರಲ್ಲಿ ಮೆನ್ಷನ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡುವಾಗ ಯಾವುದೇ ರೀತಿಯಾಗಿರ್ತಕ್ಕಂತಹ ಇದನ್ನು ನೀವು ಇದರಲ್ಲಿ ಹಾಕ್ಕೋಬಾರ್ದು. ಅದಕ್ಕೋಸ್ಕರ ಇದನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿಕೊಂಡು ಹಾಕ್ಕೊಳ್ಳಿ. ಸೊ ನಮ್ಮ ಕೇಸಲ್ಲಿ ಈಗ ನಾವು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಇದರಲ್ಲಿ ಸೇವ್ ಮಾಡ್ತಾ ಹೋಗ್ತಾ ಇದ್ದೀನಿ ನಾನು. ಸೊ ಪ್ರಿವಿಯಸ್ ಇಯರ್ ಮಾರ್ಕ್ಸೀಟು, ಆಮೇಲೆ ಫ್ಯಾಮಿಲಿ ಇನ್ಕಮ್ ಸರ್ಟಿಫಿಕೇಟ್ ಬಂದಿದ್ದರೆ ಸೊ ಅವರ ಇನ್ಕಮ್ ಸರ್ಟಿಫಿಕೇಟನ್ನು ನೀವು ಇದರಲ್ಲಿ ಹಾಕ್ಕೊಳ್ಳಿ. ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್ ಇದ್ದಿದ್ದರೆ ಕಾಸ್ಟ್ ಸರ್ಟಿಫಿಕೇಟನ್ನು ನೀವು ಇದರಲ್ಲಿ ತೊಗೊಂಡು ಕಾಸ್ಟ್ ಸರ್ಟಿಫಿಕೇಟನ್ನು ಹಾಕ್ಕೊಳ್ಳಿ. ಆಮೇಲೆ ಅವರ ID ಪ್ರೂಫ್ ಆಧಾರ್ ಕಾರ್ಡು ಇದ್ದರೆ ಅವರ ಆಧಾರ್ ಕಾರ್ಡನ್ನು ನೀವು ಇದರಲ್ಲಿ
ಮೆನ್ಷನ್ ಮಾಡ್ಕೋಬೇಕಾಗತ್ತೆ. ಸೊ ಆಧಾರ್ ಕಾರ್ಡು ಹಾಕ್ಕೊಳ್ಳಿ. ಆಮೇಲೆ ಅವರ ಸ್ಕೂಲ್ ಕಾಲೇಜ್ ರೆಸಿಪ್ಟ್ ಇರುತ್ತೆ. ಬ್ಯಾಂಕ್ ಪಾಸ್ಬುಕ್ಕನ್ನು ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಬ್ಯಾಂಕ್ ಪಾಸ್ಬುಕ್ಕನ್ನು ಕೂಡ ಇದರಲ್ಲಿ ಹಾಕ್ಕೊಳ್ಳಿ. ಓಕೆ. ಆಮೇಲೆ ಪ್ರೀವಿಯಸ್ ಕ್ಲಾಸ್ ಮಾರ್ಕ್ಸೀಟು, ಈಗ 9th ಅವ್ರು ಏನು ಓದಿದ್ದಾರೆ ಅದರ ಮಾರ್ಕ್ಸೀಟ್ ಕೇಳ್ತಾ ಇದ್ದಾರೆ ಅವರು. ಸೊ ಅಲ್ಲಿ ಮಾರ್ಕ್ಸೀಟನ್ನು ಹಾಕ್ಕೊಳ್ಳಿ. ಆಮೇಲೆ ಫೀಸ್ ಸ್ಟ್ರಕ್ಚರ್ ಅಂದರೆ ಇಲ್ಲಿ ನೋಡಿ 2 ಬಂತು. ಒಂದು ಫೀಸ್ ಅಂತ ಇಲ್ಲಿ ಆಲ್ರೆಡಿ ಕೇಳಿದ್ದಾರೆ, ಕಾಲೇಜ್ ಸ್ಕೂಲ್ ಫೀಸ್ ರೆಸಿಪ್ಟ್ ಅಂತ ಕೇಳಿದ್ದಾರೆ. ಇಲ್ಲೇನು ಫೀಸ್ ಸ್ಟ್ರಕ್ಚರ್ ಅಂತ ಕೇಳ್ತಾ ಇದ್ದಾರೆ ಅಂದರೆ, ನೀವು ಕಾಲೇಜಲ್ಲಿ ಕೊಡ್ತಕ್ಕಂಥ ಫೀಸನ್ನು ಇಲ್ಲಿ ಹಾಕಿರ್ತೀರಿ, ಬಟ್ ಆದರೆ ಹೊರಗಡೆ ಸಿಗ್ತಕ್ಕಂಥ ನಿಮ್ಮ ಯೂನಿಫಾರ್ಮ್ಸ್ ರೆಸಿಪ್ಟ್ಸ್ಗಳಿರ್ಬೋದು ಅಥವಾ ಬುಕ್ಸ್ ರೆಸಿಪ್ಟ್ಸ್ಗಳಿರ್ಬೋದು, ಅದನ್ನು ಒಂದೇ PDF ಅಲ್ಲಿ ಹಾಕಿ ಇದರಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅದು ಎಲ್ಲಿ ಅದು ಅವೈಲೇಬಲ್ ಇದೆ, ಸೊ ಅದನ್ನು ನೀವು ನೋಡ್ಕೊಂಬಿಟ್ಟು ಆ ಫೀಸ್ ರೆಸಿಪ್ಟ್ಗಳನ್ನು ಇದರಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಜೊತೆಗೆ ಬೋತ್ ಸೈಡ್ ಐಡೆಂಟಿ ಪ್ರೂಫ್ ಅಂತಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಸೊ ಅವರ ಆಧಾರ್ ಕಾರ್ಡನ್ನು ನಾವು ಇಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ಜೊತೆಗೆ ಹೋಮ್ ಪಿಕ್ಚರ್ಸ್, ಇಲ್ಲಿ ಒಂದೇ ಇದರಲ್ಲಿರ್ತಕ್ಕಂಥ ಹೋಮ್ ಪಿಕ್ಚರ್ಸ್ಗಳನ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ. ಸೊ ಹೋಮ್ ಪಿಕ್ಚರ್ಸ್ಗಳಲ್ಲಿ ಒಂದು ನೋಡಿ, ಅವರ ಮನೆ ಮುಂದಿರ್ತಕ್ಕಂಥ ಇದು ಒಂದೇ ಇದರಲ್ಲಿ ಫೋಟೋಗಳನ್ನು ಹಾಕಿ PDF ಅಲ್ಲಿ ಅದನ್ನು ರೆಡಿ ಮಾಡ್ಕೊಂಬಿಟ್ಟು ಅದನ್ನು ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ಸೊ ಕಂಟಿನ್ಯೂ ಕೊಡಿ. ಸೊ ಫೈನಲ್ ಸ್ಟೆಪ್ಪು ನಿಮಗೆ ವೆರಿಫಿಕೇಷನ್ ಏನೇನು ಹಾಕಿದ್ದೀರಿ, ಸೊ ರಿವ್ಯೂ ಬರುತ್ತೆ. ರಿವ್ಯೂವನ್ನು ನೋಡ್ಕೊಳ್ಳಿ, ಏನೇನು ನೀವು ಮಿಸ್ ಮಾಡ್ಕೊಂಡಿದ್ದೀರಾ, ಏನು ಮಾಡ್ಕೊಂಡಿದ್ದೀರಾ, ಅದನ್ನು ಏನಾದರೂ ಇದ್ದರೆ ಆ ಥರ ಹೋಗಿ ಅಲ್ಲಿ ನೀವು ಎಡಿಟ್ ಕ್ಲಿಕ್ ಮಾಡಿ ಮತ್ತು ನೀವು ಅದನ್ನು ಅಪ್ಲೋಡ್ ಮಾಡ್ಕೋಬೋದು. ಅದು ಏನಾದರೂ ಇದ್ದರೆ ನಿಮಗೆ ಸೊ ಒಂದು ಸಾರಿ ನೀವು ಸೊ ರಿವ್ಯೂವನ್ನು ನೋಡ್ಕೋಬೇಕಾಗುತ್ತೆ. ರಿವ್ಯೂವನ್ನು ನೋಡ್ಕೊಳ್ಳಿ. ರಿವ್ಯೂವನ್ನು ನೋಡ್ಕೊಂಡು ಆದಮೇಲೆ ನೀವು ಮತ್ತೆ ನೆಕ್ಸ್ಟ್ ಇಲ್ಲಿ ಚೆಕ್ ಮಾರ್ಕ್ ಹಾಕ್ಕೊಂಬಿಟ್ಟು ಕಂಟಿನ್ಯೂವನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈಗ ಫೈನಲ್ ಹಂತಕ್ಕೆ ಬಂದಿದೆ. ಈಗ ಇಲ್ಲಿ ಸ್ಕ್ಯಾನ್ ಮಾಡಿ 299 ಇದು ನಮಗೆ ಪ್ಲ್ಯಾಟ್ಫಾರ್ಮ್ ಫೀಸ್ ಇರೋದ್ರಿಂದ ಸೊ 299 ಅಮೌಂಟನ್ನು ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಟ್ರಾನ್ಸಾಕ್ಷನ್ ID ಡೀಟೇಲ್ಸ್ ಏನು ಬರುತ್ತೆ ಸೊ ಆ ನಂಬರನ್ನು ಇದರಲ್ಲಿ ಮೆನ್ಷನ್ ಮಾಡಿಕೊಂಡು ಸೊ ಕನ್ಫರ್ಮ್ ಕೊಡಿ. ಜೊತೆಗೆ ಆ ರೆಸಿಪ್ಟ್ ಏನು ಬಂದಿರುತ್ತೆ ನಿಮಗೆ ಜನ್ರೇಟ್ ಆಗಿರ್ತಕ್ಕಂಥ ರೆಸಿಪ್ಟು ಏನು ಜನ್ರೇಟ್ ಆಗಿದೆ ನಿಮ್ಗೆ ಆಲ್ರೆಡಿ, ಸೊ ಆ ರೆಸಿಪ್ಟನ್ನು ನೋಡಿ, ಇಲ್ಲಿ ರೆಸಿಪ್ಟ್ ಜನ್ರೇಟ್ ಆಗಿದೆ. ಸೊ ರೆಸಿಪ್ಟನ್ನು ಇದರಲ್ಲಿ ಅಪ್ಲೋಡ್ ಮಾಡಿ. ಸೊ ಅಪ್ಲೋಡ್ ಮಾಡಿರ್ತಕ್ಕಂಥ ರೆಸಿಪ್ಟು ಕರೆಕ್ಟಾಗಿದೆ, ಇದು ಇರೋದ್ರಿಂದ ನೀವು ಆಗುತ್ತೆ. ಸೊ ಈಗ ನಿಮಗೆ ಟ್ರ್ಯಾಕ್ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಆಲ್ರೆಡಿ ನಿಮಗೆ ನೀವು ಯಾವ ಹಂತದಲ್ಲಿದ್ದೀರಿ ಅನ್ನೋದನ್ನು ನೀವು ಇಲ್ಲಿ ಕಾಪಿ ಮಾಡ್ಕೊಂಬಿಟ್ಟು ಅದ್ರ ಬಗ್ಗೆ ನಿಮಗೆ ಇಲ್ಲಿ ಮಾಹಿತಿ ಸಿಗುತ್ತೆ ನೋಡಿ. ಅವ್ರದ್ದು ಅಪ್ಲಿಕೇಶನ್ ಎಲ್ಲಿದೆ, ಸೊ ಪೆಂಡಿಂಗಲ್ಲಿದೆ, ಪ್ರೊಸೆಸಿಂಗ್ ಇದೆ, ಏನಾಗಿದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಇನ್ ಕೇಸ್ ನೀವೇನಾದರೂ ಎಕ್ನಾಲಜ್ಮೆಂಟನ್ನು ಮಿಸ್ ಮಾಡ್ಕೊಂಡಿದ್ರೆ ಸೊ ಆ ನಂಬರ್ ಬಂದಿರುತ್ತಲ್ಲ, ಆ ನಂಬರ್ನ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ತಿರ್ಗಾ ನಿಮಗೆ ಬೇಕಂತಂದರೆ ಎಕ್ನಾಲಜ್ಮೆಂಟು ತಿರ್ಗಾ ಡೌನ್ಲೋಡ್ ಆಗುತ್ತೆ. ಯಾವ ಹಂತದಲ್ಲಿದೆ ಆ ಹಂತದಲ್ಲೇ ನಿಮಗದು ಡೌನ್ಲೋಡ್ ಆಗಿ ಸಿಗುತ್ತೆ. ಇದು ಒಂದು ಪ್ರೊಸೆಸ್ ಇರೋದರಿಂದ ಈ ರೀತಿ ನೀವು ಅರ್ಜಿಗಳನ್ನು ಅಪ್ಲೈ ಮಾಡ್ಬೋದು. ಸೊ ಈ ಹಾಕಿರ್ತಕ್ಕಂಥ ಪ್ರತಿ ಅರ್ಜಿಗೆ ಅಬೋವ್ 5,000 ಬಿಲೋ 15,000 ಅವರಿಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ಇಲ್ಲಿ ಫ್ಯಾಕ್ಟರ್ ಆಗ್ತಕ್ಕಂಥದ್ದು ಒಂದು, ಅವರ ಸಿಂಗಲ್ ಪೇರೆಂಟ್ಸ್ ಇದ್ದಾರಾ, ಆಮೇಲೆ ಜಾಸ್ತಿ ಅವರು ಮಾರ್ಕ್ಸನ್ನು ತೊಗೊಂಡಿದ್ದಾರಾ, ಆಮೇಲೆ ಯಾವ ರೀತಿ ಅವ್ರದ್ದು ಎಕನಾಮಿಕ್ ಇದು ಎಜುಕೇಷನ್ ಜರ್ನಿ ಬರ್ತಾ ಇದೆ ಅನ್ನೋದನ್ನು ಎಲ್ಲವೂ ಇಲ್ಲಿ ಫ್ಯಾಕ್ಟರ್ ಆಗಿ ಅವರಿಗೆ ಅಬೋವ್ 5,000ನಿಂದ ಬಿಲೋ 15,000 ಒಳಗಡೆ ಅವರಿಗೆ ಒಂದು ಸ್ಕಾಲರ್ಶಿಪ್ ಅವರ ಸೆಲೆಕ್ಟೆಡ್ ಒಂದು ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಇನ್ನು ಹೆಚ್ಚಿನ ಮಾಹಿತಿ ನಿಮಗೇನಾದರೂ ಬೇಕಾಗಿದ್ದರೆ ನೀವು ಇದೇ ವೆಬ್ಸೈಟ್ನಲ್ಲಿ ಕಾಂಟ್ಯಾಕ್ಟ್ ಅಸ್ಗೆ ಹೋಗಿ ಇಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಇದೆ. ಸೊ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹೆಲ್ಪ್ಲೈನ್ ಕೂಡ ಇದೆ ನಮ್ಮದು, ಆಮೇಲೆ ವಾಟ್ಸಪ್ ಇದೆ, ಆಮೇಲೆ ಇಮೇಲೇ ಇದೆ. ಸೊ ಇದೆಲ್ಲನೂ ನೀವು ಕನೆಕ್ಟ್ ಮಾಡ್ಕೊಂಬಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿದ್ದರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಅಪ್ಲಿಕೇಶನ್ಗಳ ಟ್ರ್ಯಾಕ್ಗಳನ್ನು ನೋಡಿಕೊಂಡು ಹೋಗಿ ವಿತಿನ್ ಎವರೇಜ್ ನಮ್ಮ ಲೆಕ್ಕದ ಪ್ರಕಾರ ಒಂದು 4 ತಿಂಗಳಲ್ಲಿ ಈ ಕಂಪ್ಲೀಟ್ ಪ್ರೊಸೆಸ್ ಮುಗಿದು ನಿಮಗೆ ನಿಮ್ಮ ಸ್ಕಾಲರ್ಶಿಪ್ ಹಣ ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಈ ಒಂದು ವಿಷನನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಮತ್ತೊಮ್ಮೆ ಇದೇ ರೀತಿಯ ಐಡಿಯಾಸ್ಗಳಿಗಾಗಿ ಮತ್ತು ಸ್ಕಾಲರ್ಶಿಪ್ ಲೇಬರ್ ಸಂಬಂಧಿತ ಮಾಹಿತಿಗಳನ್ನಿಗಾಗಿ ನಮ್ಮನ್ನು ಸಂಪರ್ಕಿಸಿ. ಮತ್ತೆ ನಾವು ನಿಮಗೆ ಭೇಟಿಯಾಗ್ತೀವಿ. ಧನ್ಯವಾದಗಳು.